ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ವಿದ್ಯಾರ್ಥಿಗಳೇ, ಇವತ್ತು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾರ್ಚ್ 2023ರಲ್ಲಿ 8ನೇ ತರಗತಿಗೆ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸಲಿದ್ದಾರೆ. ಸೊ ಅದಕ್ಕಾಗಿ ಮಂಡಳಿಯವರು ಏನು ಮಾಡಿದ್ದಾರೆ, ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಆಲ್ರೆಡಿ 8th ನಾವೇನು ಮಾಡಿದ್ದೀವಿ, ಹಿಂದಿಯನ್ನು ಹಾಕಿದ್ದೀವಿ. ಸೊ ಯಾರು ನೋಡಿಲ್ಲಲ್ಲ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಂದರೆ FA ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ಪ್ಲೇಲಿಸ್ಟ್ ಲಿಂಕಲ್ಲಿ ಇವೆಲ್ಲ ಕ್ವಶನ್ ಪೇಪರ್ಗಳು ತಮಗೆ ಸಿಗ್ತವೆ. ಸೊ ಇದರ ಕೀ ಆನ್ಸರ್ಸ್ಗಳನ್ನು ಸಹಿತ ಶಾರ್ಟ್ಲಿಯಾಗಿ ನಾವುಗಳು ಎಲ್ಲ ವಿಷಯಗಳಲ್ಲಿನೂ ಕೂಡ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ಸೊ ಮೊದಲಿಗೆ ಕನ್ನಡ ಕ್ವಶನ್ ಪೇಪರ್ ನೋಡ್ಕೊಂಡು ಬರೋಣ. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಫಸ್ಟ್ ವಿದ್ಯಾರ್ಥಿಗಳ ಹೆಸರು, ಸ್ಯಾಟ್ ಸಂಖ್ಯೆ ಮತ್ತು ಸಹಿ ಮಾತ್ರ 3 ಮಾಡ್ತಕ್ಕಂಥದ್ದು. ಆಮೇಲೆ ಕೆಳಗಡೆ ಇರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಎಕ್ಸಾಮ್ ಹಾಲ್ನಲ್ಲಿ ಯಾರು ಕೊಠಡಿ ಮೇಲ್ವಿಚಾರಕರು ಕಾರ್ಯನಿರ್ವಹಿಸ್ತಾರಲ್ಲ ಅದನ್ನೆಲ್ಲ ತುಂಬಿ ಅವ್ರು ಏನು ಮಾಡ್ತಾರೆ, ಸಹಿಯನ್ನು ಹಾಕ್ತಾರೆ. ಈ ಕೆಳಗಡೆ ಇರ್ತಕ್ಕಂಥ ಕಾಲಮ್ನಲ್ಲಿ ವಿದ್ಯಾರ್ಥಿಗಳು ಏನನ್ನೂ ಕೂಡ ಬರೆಯಕೂಡದು. ಕ್ವಶನ್ ಪೇಪರ್ 1ರಿಂದ 20ರವರೆಗೆ ಬಹು ಆಯ್ಕೆ ಪ್ರಶ್ನೆಗಳು ಇರ್ತಾವೆ. ಸರಿಯಾದದ್ದನ್ನು ಆರಿಸಿ ಇಲ್ಲಿ ಕ್ರಮಾಕ್ಷರ ಮತ್ತು ಇಲ್ಲಿ ಉತ್ತರಗಳನ್ನು ಬರಿಬೇಕು. ಒಂದು ಊರಿನಲ್ಲಿ ಒಬ್ಬಳು ಮುದುಕಿ ಇದ್ದಳು ಅಂತ ಇದೆ. ಊರು ಎಂಬುದು ಡ್ಯಾಶ್ ಅಂತ ಕೇಳಿದ್ದಾರೆ. 2ನೇ ಪ್ರಶ್ನೆ, ಬಾಲಕನು ತಂದೆಯನ್ನು ಕರೆತರುವೆನೆಂದನು. ಈ ವಾಕ್ಯದ ಲಿಂಗ ರೂಪ ಕೇಳಿದ್ದಾರೆ. ಅವರು ಶಾಲೆಗೆ ಹೋದರು. ಇದರಲ್ಲಿರ್ತಕ್ಕಂಥ ಏಕವಚನ ರೂಪ ಏನಾಗ್ತದೆ? ಬಬ್ರು ವಾಹನನು ಕುದುರೆಯನ್ನು ಕಟ್ಟಿ ಹಾಕಿದ್ದರಿಂದ ಅವನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು. ಇದು ಈ ವಾಕ್ಯದ ರೂಪ ಅಂತ ಕೇಳಿದ್ದಾರೆ. ವಿದ್ಯಾರ್ಥಿಯು ಶಾಲೆಯಲ್ಲಿ ಹಗಲುಗನಸು ಕಾಣಬಾರದು. ಈ ವಾಕ್ಯದಲ್ಲಿನ ಹಗಲುಗನಸು ಪದ ಕೇಳಿದ್ದಾರೆ. ಸೊ ಯಾವ ಸಮಾಸ ಇದೆ ಅನ್ನೋದನ್ನು ಬರಿಬೇಕು. ಮಕ್ಕಳು ದೀಪಾವಳಿಗೆ ಅಂಗಡಿಯಿಂದ ಪಟಾಕಿಯನ್ನು ತರುತ್ತಾರೆ ಅಂತ ಇದೆ. ಇದರಲ್ಲಿ ಚತುರ್ಥಿ ವಿಭಕ್ತಿ ಪ್ರತ್ಯಯ ಕೇಳಿದ್ದಾರೆ. ಆ ಚತುರ್ಥಿ ವಿಭಕ್ತಿ ಪ್ರತ್ಯಯವನ್ನು ಏನು ಮಾಡಬೇಕಿತ್ತು, ಬರಿಬೇಕಿತ್ತು. 7ನೇ ಪ್ರಶ್ನೆ, ಕಬ್ಬಿಗನು ಕಾವ್ಯವನ್ನು ವಿನೋದಕ್ಕಾಗಿ ವಿಸ್ತಾರವಾಗಿ ರಚಿಸಿದನು ಅಂತ ಇದೆ. ಇದರಲ್ಲಿರ್ತಕ್ಕಂಥ ತದ್ಭವ ರೂಪ ಕೇಳಿದಾರ, ಅದನ್ನು ಬರಿತಕ್ಕಂಥದ್ದು. ಪ್ರಶ್ನೆ 8, ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ, ಮನಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ ಇದೆ. ಈ ಪದ್ಯದ ಸಾಹಿತ್ಯದ ಪ್ರಕಾರವನ್ನು ಬರಿತಕ್ಕಂಥದ್ದು. ಹುಲಿಯೊಂದನ್ನು ಗಾಡಿಯವನೊಬ್ಬ ನೋಡ್ತಾನೆ ಅಂತ ಇದೆ. ನೋಡ್ತಾನೆ ಪದದ ಗ್ರಾಂಥಿಕ ರೂಪ ಏನಿದೆ ಅನ್ನೋದನ್ನು ಬರಲಿಕ್ಕೆ ಹೇಳಿದ್ದಾರೆ. ಕಾಯಕವೇ ಕೈಲಾಸ, ಈ ಪದದಲ್ಲಿ ಕಾಯಕ ಏನನ್ನು ಸೂಚಿಸ್ತದ ಅಂತ ಕೇಳಿದ್ದಾರೆ. ಕಾರ್ಯಕ್ರಮ ನಿರೂಪಣಾ ಹಂತಗಳ ಅನುಕ್ರಮ ರೂಪ ಏನಾಗಿರ್ತದೆ ಅಂತ ಕೇಳಿದ್ದಾರೆ. ಈ ಗದ್ಯ ಭಾಗವನ್ನು ಓದಿ ಮೌಲ್ಯವನ್ನು ಏನು ಮಾಡಬೇಕಿತ್ತು, ಗುರುತಿಸಬೇಕು. ಈ ನಾಟಕದ ಭಾಗವನ್ನು ಓದಿ ಉತ್ತರವನ್ನು ಗುರುತಿಸಬೇಕಿತ್ತು. ಮುಂದೆ ಭಾಷಣ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದಾಗ ಗುರುಗಳು ಬೆನ್ನು ತಟ್ಟಿದರು. ಸೊ ಬೆನ್ನು ತಟ್ಟು ನುಡಿಗಟ್ಟಿನ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಮುಂದೆ ಎಣ್ಣೊಳಂತಿದು ಪಾಸುವಕು, ಈ ಸಾಲಿನ ಹೊಸಗನ್ನಡ ರೂಪ ಕೇಳಿದ್ದಾರೆ. ಮುಂದೆ ಇದು ಲೇಖನದ ಯಾವ ಒಂದು ಸಾಹಿತ್ಯದ ಪ್ರಕಾರ ಅಂತ ಕೇಳಿದ್ದಾರೆ. 16ನೇ ಪ್ರಶ್ನೆ. ನೆಕ್ಸ್ಟ್ 17, ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸಿದಾದೆವು ನಮ್ಮೊಳಗೆ ಅಂತ ಇದೆ. ಈ ಪದ್ಯ ಭಾಗದ ಆಶಯ ಏನು ಅಂತ ಏನು ಮಾಡಿದ್ದಾರೆ ಕೇಳಿದ್ದಾರೆ. ಆಶ್ರಮದ ಮುನಿಯು ಶಿಷ್ಯರನ್ನು ನೋಡಿ ಮುನಿಸಿಕೊಂಡನು ಇದೆ. ಮುನಿ ಅಂತಕ್ಕಂಥದ್ದು ನಾನಾರ್ಥಕ ಪದಗಳು ಯಾವುವು ಅಂತ ಕೇಳಿದ್ದಾರೆ. ಈ ಚಿತ್ರಕ್ಕೆ ಸೂಕ್ತವಾಗಿರ್ತಕ್ಕಂಥ ಸಂದೇಶ ಯಾವುದು ಆಗ್ತದೆ ಅನ್ನೋದನ್ನು ಆರಿಸಿ ಬರಿಬೇಕು. ಇದರಲ್ಲಿ ಯಾವುದು ಶುದ್ಧ ವಾಕ್ಯವನ್ನು ಗುರುತಿಸ್ಲಿಕ್ಕೆ ಕೇಳಿದ್ದಾರೆ. ಇನ್ನು 21ರಿಂದ 28ರವರೆಗಿನ ಪ್ರಶ್ನೆಗಳಿಗೆ ನಿಗದಿಪಡಿಸಿರ್ತಕ್ಕಂಥ ಸ್ಥಳದಲ್ಲಿ ಉತ್ತರ ಬರೀಬೇಕು. ಇಲ್ಲಿ ಕೊಟ್ಟಿದ್ದಾರೆ. ಇದು ವಚನದಲ್ಲಿ ಗಾವಿಲರನ್ನು ಯಾವ ನಿದರ್ಶನಗಳ ಮೂಲಕ ಅರ್ಥೈಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾಗಿರ್ತಕ್ಕದ್ದನ್ನು ಇಲ್ಲಿ ಉತ್ತರಗಳನ್ನು ಬರೀಬೇಕು. ಮುಂದೆ ಈ ಮೇಲಿನ ಸಾಲುಗಳಲ್ಲಿರ್ತಕ್ಕಂಥ ಶ್ರುವತ್ರಿ ಸುತ ವಿದ್ಯೆಯ ಲಕ್ಷಣಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಬಾಲ್ಯದ ನೆನಪುಗಳ ಬಗ್ಗೆ ನಿಮ್ಮ ಈ ಅನಿಸಿಕೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 23ನೇ ಪ್ರಶ್ನೆ. ಅತ್ಯಾಸೆ ಗತಿಗೆಡಿಸಿತು, ಈ ಗಾದೆ ಮಾತನ್ನು ಅರ್ಥೈಸಿ ಬರಿಬೇಕು. ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಗಾಂಧಿ ಜಯಂತಿಯ ಕುರಿತು 3 ಸಾಲುಗಳನ್ನು ಬರಲಿಕ್ಕೆ ಹೇಳಿದ್ದಾರೆ. ಮುಂದಿನ ಪ್ರಶ್ನೆ, ಈ ಚಿತ್ರದನ್ನು ಗಮನಿಸಿ ಇಲ್ಲಿರ್ತಕ್ಕಂಥ ಚಿತ್ರಕ್ಕನುಗುಣವಾದ ಅನಿಸಿಕೆಗಳನ್ನು ತಾವುಗಳು ಕೆಳಗಡೆ ಇರ್ತಕ್ಕಂಥ ಸಾಲುಗಳಲ್ಲಿ ಬರಿಬೇಕು. ಕಡೆಗೆ ನಿಮ್ಮನ್ನು ವಿಜಯಪುರ ಜಿಲ್ಲೆಯ ಬಂದನಾಳ ಗ್ರಾಮದ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿ ಸುಮನ ಅಂತ ಭಾವಿಸಿಕೊಂಡು ನಿಮ್ಮ ಅಕ್ಕನ ಮದುವೆಗೆ ಹೋಗಲು 4 ದಿನ ರಜೆ ಕೋರಿ ನಿಮ್ಮ ಶಾಲೆ ಮುಖ್ಯೋಪಾಧ್ಯಾಯರಿಗೆ ಪತ್ರ ಬರಲಿಕ್ಕೆ ಹೇಳಿದ್ದಾರೆ. 3 ಅಂಕ. 28ನೇ ಪ್ರಶ್ನೆ, ಈ ಗದ್ಯ ಭಾಗವನ್ನು ಓದಿ ಗ್ರಹಿಸಿಕೊಂಡು ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ರೈತ ಕಾನೂನು ಪಾಲಿಸಲು ತೊಡಕಾಗಿದ್ದು ಏಕೆ, ಯೋಚಿಸಿ ಉತ್ತರಿಸಿ. ಕರ್ನಾಟಕದಲ್ಲಿ ಆಡಳಿತ ಭಾಷೆ ಕನ್ನಡವೇ ಆಗಿರಲೇಬೇಕೆಂಬುದನ್ನು ಸಮರ್ಥಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು 8ನೇ ತರಗತಿಯ ಮೌಲ್ಯಾಂಕನದಲ್ಲಿರ್ತಕ್ಕಂಥ ಕನ್ನಡ ಪ್ರಶ್ನೆ ಪತ್ರಿಕೆ ಇತ್ತು.
ಸೊ ತಾವುಗಳು ಕೂಡ ನೋಡಿ ಇದರ ಉತ್ತರಗಳನ್ನು ನಾವೇನು ಮಾಡ್ತೀವಿ ಮುಂದುವರೆದ ಭಾಗವಾಗಿ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಇದೇ ಥರನಾಗಿ ಉಳಿದ ವಿಷಯಗಳ ವಿಡಿಯೋಗಳು ಲೈನಪ್ ಮಾಡಿದ್ದೀವಿ, ನೋಡಿ.